ಸತ್ವಂ ರಜಸ್ತಮ ಇತಿ ತಿಸ್ರಃ ಸುರನೃ ನಾರಕಾಃ ತತ್ರಾಪ್ಯೇಕೈಕಶೋ ರಾಜನ್ ಭಿದ್ಯಂತೆ ಕಥಯಸ್ತ್ರಿಧ. ಈ ಜಗತ್ತಿನಲ್ಲಿ ಸಾತ್ವಿಕರು, ರಾಜಸರು, ತಾಮಸರು ಅಂತಿದ್ದಾರೆ. ಸಾತ್ವಿಕರು ಮುಕ್ತಿಯೋಗ್ಯರು, ರಾಜಸರು ಅನ್ನುವರು ಕೆಲವರು ನಿತ್ಯ ಸಂಸಾರಿಗಳು, ಕೆಲವರು ಮುಕ್ತಿಯೋಗ್ಯರು, ಕೆಲವರು ತಮೋಯೋಗ್ಯರು. ತಾಮಸರು ಮಾತ್ರ ಎಲ್ಲ ದೃಷ್ಟಿಯಿಂದಲೂ ತಮೋಯೋಗ್ಯರು ಅನ್ನೋದನ್ನ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ವ್ಯವಸ್ಥೆಯಲ್ಲಿ, ಪರಮಾತ್ಮನ ಸೃಷ್ಟಿಯಲ್ಲಿ ಕ್ಷುದ್ರ ಮಿಶ್ರಾಣಿವ ಬೀಜಾನಿ ಅಂತ ಹೇಳಿದಂತೆ ಸಾತ್ವಿಕರು, ರಾಜಸರು, ತಾಮಸರು ಇದ್ದಾರೆ ಅನ್ನುವುದನ್ನ ಒಂದು ಥಿಯರಿಯಾಗಿ ನಾವು ಅಭ್ಯಾಸ ಮಾಡಬೇಕು. ನಾವೇ ಒಂದು ವೇಳೆ ರಾಜಸರು, ತಾಮಸರಾಗಿದ್ದರೆ ನಮ್ಮ ಗತಿ ಏನು ಅನ್ನೋ ಸಂಗತಿ, ಅಂಥ ಮೊದಲಾದ ಸಂಗತಿಗಳನ್ನು ಯಾವತ್ತೂ ಕೂಡ ಮನಸ್ಸಿಗೆ ತಂದುಕೋಬಾರದು. ನಾವು ಇವತ್ತು ನಮಗೆ ತತ್ವಜ್ಞಾನದ ಕುರಿತು ಒಂದಿಷ್ಟು ಆಸಕ್ತಿ ಇದೆ ಅಂತ ಆದರೆ, ಶ್ರವಣ ಮನನ ಧ್ಯಾನ ಅರ್ಥಾತ್ ಜಿಜ್ಞಾಸೆ ಅದ್ರ ಬಗ್ಗೆ ಒಲವಿದೆ ಅಂತ ಆದರೆ ನಾವು ಸಾತ್ವಿಕರು. ಹಾಗೆ ಭಗವಂತನ ಮಾರ್ಗದಲ್ಲಿ ಮುನ್ನಡೆಯಬೇಕು. ಅದನ್ನು ಈ ಹಿಂದೆ ನೋಡಿದ್ದೇವೆ. ನಮ್ಮ ಬಗ್ಗೆ ನಾವು ಯಾವತ್ತೂ ಕೂಡ ಆ ಥರದ ಭಾವನೆಗಳನ್ನು ತಾಳಬಾರದು ಅಂತ. ಇದರ ಜೊತೆಗೆ ಮತ್ತೂ ಒಂದು ಸಂಗತಿಯನ್ನು ಪ್ರಧಾನವಾಗಿ ನಾವು ಅಳವಡಿಸ್ಕೊಳ್ಬೇಕಾದದ್ದಿದೆ. ನಮ್ಮ ಸುತ್ತಮುತ್ತಲಿರುವವರಲ್ಲಿ ಯಾರು ಸಾತ್ವಿಕರು, ಯಾರು ರಾಜಸರು, ಯಾರು ತಾಮಸರು ಅನ್ನುವುದೂ ಕೂಡ ನಮಗೆ ಬೇಕಾದದ್ದಲ್ಲ. ಈಗ ಈ ಎಲ್ಲ ವರ್ಗೀಕರಣಗಳನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ತಮೋಯೋಗ್ಯರು ಯಾರು, ರಾಜಸರು ಯಾರು, ಮತ್ತೆ ಸಾತ್ವಿಕರು ಯಾರು ಅಂತ ಅನ್ನೋದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಆದರೆ ನಮ್ಮ ಸುತ್ತಮುತ್ತಲು ನಮಗೆ ಸಂಪರ್ಕಕ್ಕೆ ಬಂದವರಲ್ಲಿ ಸಾತ್ವಿಕರಾದವರು ಯಾರಿದ್ದಾರೆ, ತಮೋಯೋಗ್ಯರು ಯಾರು, ನಿತ್ಯ ಸಂಸಾರಿಗಳು ಯಾರು ಅನ್ನುವುದು ನಮ್ಮ ಉಪಾಸನೆಗೇನು, ನಮ್ಮ ಸಾಧನೆಗೇನು ಸಂಬಂಧಪಟ್ಟಂಥ ವಿಷಯ ಅಲ್ಲ ಅನ್ನುವುದು ಯಾವತ್ತೂ ಕೂಡ ನಮ್ಮ ಗಮನದಲ್ಲಿ ಇರಬೇಕು. ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ನಮಗೊಂದು ಹಾಗೆ ದುರಭ್ಯಾಸ ಅಂಟಿಕೊಂಡಿದೆ. ನಮಗಿಂತ ಭಿನ್ನವಾಗಿ ಆಲೋಚನೆ ಮಾಡುವವರೆಲ್ಲರೂ ಕೂಡ ತಮೋಯೋಗ್ಯರು, ಅವ್ರ ಯೋಗ್ಯತೆಯೇ ಅಷ್ಟೇ ಅಂತ ಹೀಗೆಲ್ಲ ಹೀಗಳೆಯುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಕಾಣಿಸ್ತದೆ. ಸೈದ್ಧಾಂತಿಕ ನಿಷ್ಠೆ ಅನ್ನೋ ಹೆಸರಿನಲ್ಲಿ ಇಂಥ ಒಂದು ದುರಭ್ಯಾಸವೂ ಕೂಡ ಕಾಣಿಸ್ತದೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಶಾಸ್ತ್ರ, ಭಗವದ್ಗೀತೆ ನಮಗೆ ಹೇಳುವಂತೆ ಅನೇಕ ಜನ್ಮಗಳನ್ನು ತಳೆದ ಮೇಲೆ, ಅನೇಕ ಜನ್ಮಗಳ ಪ್ರಯತ್ನದ ನಂತರವೇ ನಮಗೆ ಜ್ಞಾನ ಬರುವುದು. ಆ ಜ್ಞಾನ ಬಂದು ಅನೇಕ ಜನ್ಮಗಳ ಬಳಿಕವೇ ನಮಗೆ ಮುಕ್ತಿ ಆಗುವುದು, ಭಗವಂತನ ನಾವು ತಲುಪುವುದು ಅಂತಿದೆ. ಇವತ್ತು ಒಬ್ಬ ವ್ಯಕ್ತಿ ಒಂದು ಜನ್ಮದಲ್ಲಿ ಹೇಗಿದ್ದಾನೆ, ಅಥವಾ ಒಂದೆರಡು ಮೂರು ಜನ್ಮಗಳಲ್ಲಿ ಹೇಗಿದ್ದಾನೆ, ಅಥವಾ ಅನೇಕ ಜನ್ಮಗಳಲ್ಲಿ ಹೇಗಿದ್ದಾನೆ, ಹಲವಾರು ಜನ್ಮಗಳಲ್ಲಿ ಹೇಗಿದ್ದಾನೆ ಅನ್ನುವುದು ಬಹಳ ಪ್ರಧಾನವೇ, ಇಲ್ಲ ಅಂತಲ್ಲ. ಆದರೆ ಒಟ್ಟಾರೆ ಅವನ ಸಾಧನೆಯ ಆಯುರ್ಮಾನ ಅಂತ ಒಂದು ಬೇರೆ ಇದೆ. ಪರಮಾತ್ಮನ ಮುಖದಿಂದ ಸೃಷ್ಟಿಗೆ ಬಂದ ಮೇಲೆ, ಪರಮಾತ್ಮನ ಹಸ್ತದಿಂದ ಮುಷ್ಟಿಯಿಂದ ಸೃಷ್ಟಿಗೆ ಬಂದ ಮೇಲೆ ಕೆಲವು ಜನ್ಮಗಳನ್ನು ಆತ ಸವಿಸಬೇಕಾಗ್ತದೆ. 1,000 ಜನ್ಮಗಳನ್ನು ಒಬ್ಬ ಸವಿಸಬೇಕಾಗ್ತದೆ ಅಂತ ನಾವು ಇಟ್ಕೊಂಡಾಗ, ಒಂದು 50 100 ಹೀನವಾದ ಜನ್ಮಗಳು ಆತನಿಗೆ ಬಂದವು ಅಂತ ನಾವು ಭಾವಿಸೋಣ. ಹಾಗೆ ಭಾವಿಸಿದಾಗ ಅಂಥವನನ್ನ ಯಾರಾದರೂ ನೋಡಿ ಇವನು ತಮೋಯೋಗ್ಯ ಅಂತ ಹೀಗೆಲ್ಲ ಅನ್ನುವುದು ಥರ ಅಲ್ಲ. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ ಭಗವದ್ಗೀತೆ ಹೇಳುವಂತೆ, ಕಲ್ಯಾಣ ಮಾರ್ಗದಲ್ಲಿದ್ದವನು ಎಂದೂ ಕೂಡ ದುರ್ಗತಿಗೆ ಹೋಗುವುದೇ ಇಲ್ಲ. ಸದ್ಗತಿಗೆ ಹೋಗಬೇಕಾದ್ರೆ ಎಷ್ಟು ಸಾಧನೆ ಆಗಬೇಕು, ದುರ್ಗತಿಗೆ ಹೋಗಬೇಕಾದ್ರೂ ಕೂಡ ಅಷ್ಟೇ ಸಾಧನೆ ಇದೆ. ಆ ಸಾಧನೆಯನ್ನ ಅವನು ಮಾಡ್ತಾ ಹೋಗ್ತಾನೆ, ಆ ಸಾಧಕ. ಅನೇಕ ವಿಷಯಗಳು ನಮ್ಮ ಎದುರಿಗಿವೆ. ಇದು ಮೊದಲೇ ಕಲಿಕಾಲ, ಕಲಹದ ಕಾಲ ಇದು. ಆದ್ದರಿಂದ ನಮ್ಮ ಕಲಹವನ್ನು ಮತ್ತಷ್ಟು ಹೆಚ್ಚಿಸುವಂತಹ ಅನೇಕ ಸಂಗತಿಗಳು.
ಭಗವಂತನ ಯಾವುದೋ ಒಂದು ಅವತಾರದ ಕುರಿತು ಒಂದು ಭಿನ್ನಾಭಿಪ್ರಾಯ, ಅದು ಕಲಹಕ್ಕೆ ಕಾರಣ ಆಗ್ತದೆ. ಇನ್ಯಾರೋ ಒಬ್ಬ ದೊಡ್ಡ ಭಗವದ್ಭಕ್ತರು, ಅವರ ಸ್ವರೂಪದ ಕುರಿತಾಗಿ ದೊಡ್ಡದೊಂದು ಕೋಲಾಹಲವೇ ಆಗಿಬಿಡ್ತದೆ, ಸಂಘರ್ಷ ಏರ್ಪಡುತ್ತದೆ, ಗುಂಪುಗಳ ನಡುವೆ ಅಂತರ ಏರ್ಪಟ್ಟು ಬಿಡುತ್ತದೆ. ಯಾವುದೋ ಒಂದು ಪೂಜಾ ಸ್ಥಾನ, ಇನ್ಯಾವುದೋ ಒಂದು ದೇವಾಲಯ, ಮತ್ತೆ ಯಾವುದೋ ಒಂದು ದೇವತಾ ಪ್ರತಿಮೆ, ಅದರ ಬಗ್ಗೆನೂ ಕೂಡ ಬಹಳ ಸುಲಭವಾಗಿ ನಮ್ಮಲ್ಲಿ ವರ್ಗಗಳು ಏರ್ಪಡ್ತಾ ಇವೆ. ಆ ವರ್ಗಗಳ ನಡುವೆ ನಿರಂತರವಾದಂಥ ಸಂಘರ್ಷ, ಅದನ್ನು ಸೈದ್ಧಾಂತಿಕ ನಿಷ್ಠೆ ಅನ್ನೋ ಹೆಸರಿನಲ್ಲಿ ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದಿರಬೇಕು. ಹಾಗೆ ಆಲೋಚನೆ, ಅಂಥ ದುರಭ್ಯಾಸಗಳಿಗೆ ನಾವು ಬಲಿ ಬೀಳಬಾರದು ಅನ್ನೋದು ಒಂದು ವಿಷಯ. ಇನ್ನೊಂದು, ಅಂಥದ್ರಲ್ಲಿ ಯಾವುದೋ ಒಂದು ನಂಬಿಕೆ ನಮ್ಮದಾದಾಗ, ನಮ್ಮ ನಂಬಿಕೆಯನ್ನು ಯಾರು ಅಪ್ಪಿಕೊಂಡಿಲ್ಲ ಅಂಥವರನ್ನು ತಮೋ ಯೋಗ್ಯರುವಂಥವನು, ನರಕಕ್ಕೆ ಯೋಗ್ಯರುವಂತನೋ ಹೇಳುವುದು ಪ್ರಶಂಸನೀಯ ಅಲ್ಲ. ಅದು ಅನೇಕ ಬಾರಿ ನಮ್ಮ ಬುಡಕ್ಕೆ ಬಂದು ನಮಗೆ ತೊಂದರೆ ಕೊಡಬಹುದು. ಮುಖ್ಯವಾಗಿ ತಮೋ ಯೋಗ್ಯರು ಅಂತ ಯಾರನ್ನಾದರೂ ಹೇಳುವಾಗ ಎಷ್ಟು ಎಚ್ಚರಿಕೆಯಿಂದಿರಬೇಕು. ಅನಾದಿ ದ್ವೇಷಣೋ ದೈತ್ಯ ವಿಷ್ಣು ದ್ವೇಷೋ ವಿವರ್ಧಿತ. ಭಗವಂತನನ್ನ, ಭಾಗವತರನ್ನ ನಿರಂತರವಾಗಿ ದ್ವೇಷಿಸಬೇಕು. ಅಂಥ ದ್ವೇಷವೇ ದುರ್ಗತಿ ಕಾರಣ ಆಗ್ತದೆ. ಸ್ವಲ್ಪ ಆದರೂ ದ್ವೇಷ ಇರಬೇಕು. ಕಿಂಚಿತ್ ದ್ವೇಷಯುತಾಹ. ಆ ದುಷ್ಟರಲ್ಲೇ ತಾರತಮ್ಯಗಳಿವೆ. ಬಹಳವಾಗಿ ದ್ವೇಷಿಸುವವರು ಕೆಲವರು, ಸ್ವಲ್ಪವೇ ದ್ವೇಷಿಸುವವರು ಕೆಲವರು. ಅಂತೂ ಅಂಥ ದ್ವೇಷ ಇದ್ದರೆ ಮಾತ್ರ ಅವರಿಗದು ತಮೋ ಗತಿಗೆ ಪ್ರಾಪಕ ಆಗ್ತದೆ. ಇಲ್ಲದೆ ಹೋದರೆ ತಮಸ್ಸಿಗೆ ಹೋಗುವುದು ಸಾಧ್ಯ ಆಗೋದಿಲ್ಲ. ನವವಿಧ ದ್ವೇಷಗಳಲ್ಲಿ ಒಂದನ್ನಾದರೂ ಮಾಡಬೇಕು. ಪರಮಾತ್ಮನಿಗೂ ಜೀವರಿಗೂ ಅಭೇದವನ್ನು ತಿಳಿಯುವುದು, ಪರಮಾತ್ಮನ ನಿರ್ಗುಣ ಅಂತ ತಿಳಿಯುವುದು, ಅವನ ಗುಣಗಳನ್ನು ಅಪೂರ್ಣ ಅಂತ ತಿಳಿಯುವುದು, ಬ್ರಹ್ಮಾದಿಗಳಿಗೂ ಅವನಿಗೂ ಸಾಮ್ಯವನ್ನು ಹೇಳುವುದು, ಬ್ರಹ್ಮಾದಿಗಳೇ ಉತ್ತಮರು ಅನ್ನುವುದು, ಹರಿಯ ರೂಪ ಗುಣಕ್ರಿಯಾದಿಗಳಲ್ಲಿ ಭೇದವನ್ನು ಆಲೋಚನೆ ಮಾಡುವುದು, ಮತ್ತೆ ಅವತಾರಗಳಲ್ಲಿ ಅವನಿಗೆ ಜನನ ಮರಣ ಇವೆ ಅಂತ ತಿಳಿಯೋದು, ಭಗವಂತನ ಭಕ್ತರನ್ನು ದ್ವೇಷಿಸುವುದು, ಭಗವಂತನ ಕುರಿತಾದ ಶಾಸ್ತ್ರವನ್ನು ದ್ವೇಷಿಸುವುದು, ಇವೆಲ್ಲ ದ್ವೇಷದ ಲಕ್ಷಣಗಳು ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಇಂಥ ದ್ವೇಷಗಳಲ್ಲಿ ಎಲ್ಲ ದ್ವೇಷಗಳನ್ನು ಅಥವಾ ಯಾವುದಾದ್ರು ಒಂದು ದ್ವೇಷವನ್ನಾದರೂ ಮಾಡ್ತಾ ಇದ್ರೆ ಅದು ಭಗವಂತನ ದ್ವೇಷದಲ್ಲಿ ಪರ್ಯವಸಾನ ಕಾಣುತ್ತದೆ. ಆವಾಗ ಅವನಿಗೆ ದುರ್ಗತಿ ಆಗ್ತದೆ. ನಮ್ಮ ಎದುರಿಗಿರುವಂಥ ಒಬ್ಬ ವ್ಯಕ್ತಿ, ಅವನ ಇವತ್ತಿನ ಜನ್ಮ ನಮಗೆ ಕಾಣಿಸ್ತಾ ಇದೆ. ಆ ಇವತ್ತಿನ ಜನ್ಮದಲ್ಲಿ ಕೂಡ ಆ ಜನ್ಮದ ಯಾವುದೋ ಕೆಲವು ಕಾಲ ಮಾತ್ರ ನಾವು ಆತನ ಜೊತೆಗಿರ್ತೇವೆ. ಆದ್ರಿಂದ ಅಂಥವನನ್ನ ತಮೋಯೋಗ್ಯ ಅಂತ ಹೇಳುವುದು ಎಷ್ಟು ಸರಿ? ನಮಗೇನು ಅಧಿಕಾರ ಇದೆ ಆ ಥರ ತಮೋಯೋಗ್ಯ ಅಂತ ಹೇಳಲಿಕ್ಕೆ? ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಇಂಥ ಅನೇಕ ಜನ್ಮಗಳನ್ನು ಸಾಧಕ ಎತ್ತಬೇಕಾಗ್ತದೆ. ಅವನು ಮೂಲತಃ ಒಂದು ಭಗವಂತನ ಭಕ್ತ ಆಗಿದ್ದವನಾದರೆ ಅವನು ಇಂಥ ಅನೇಕ ಏಳು ಬೀಳುಗಳನ್ನು ಅನುಭವಿಸಿ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಸಾಧನೆಯನ್ನು ಮಾಡಿ ಭಗವಂತನ ಪ್ರಾಪ್ತಿಯನ್ನು ಪಡೆಯುವಂಥವನಾಗಿದ್ದರೆ ಅಂಥ ಸಂದರ್ಭದಲ್ಲಿ ಅವನನ್ನು ತಮೋಯೋಗ್ಯ ಅಂತ ಹೇಳಿದ ಪಾಪ ನಮಗೆ ತಟ್ಟೋದಿಲ್ವಾ? ಇದು ನಮಗೆ ಯಾಕೆ ಬೇಕಾಗಿದೆ ಇಂಥ ಕೆಲಸಗಳು? ಇಂಥ ವಿಷಯಗಳನ್ನು, ಯಾವುದೋ ಕೆಲವು ವಿಷಯಗಳು, ವಿವಾದಕ್ಕೆ ಕಾರಣವಾಗುವಂಥ ವಿಷಯಗಳು, ಅಂಥವುಗಳನ್ನು ಬಲವಾಗಿ ಪ್ರತಿಪಾದನೆ ಮಾಡಿ ನಮಗೆ ವಿರುದ್ಧವಾಗಿ ಆಲೋಚನೆ ಮಾಡುವವರೆಲ್ಲರೂ ಕೂಡ ನರಕಕ್ಕೆ ಯೋಗ್ಯರುವಂತನೋ ತಮಸ್ಸಿಗೆ ಯೋಗ್ಯರುವಂತನೋ ಹೇಳುವುದೆಲ್ಲ ಹೇಗೆ ಸರಿಯಾಗ್ತದೆ ಶಾಸ್ತ್ರದಲ್ಲಿ? ಇದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಯಾವುದೋ ಒಂದು ವಿಷಯದಲ್ಲಿ ನಮಗೂ ಒಬ್ಬ ವ್ಯಕ್ತಿಗೂ ಒಮ್ಮತ ಇಲ್ಲದ ಕಾರಣದಿಂದ ಅವನು ತಮೋಯೋಗ್ಯರು ಅಂತ ನಾವು ಹೇಳಲಿಕ್ಕೆ ಹೊರಡ್ತೀವಲ್ಲ, ಆ ವಿಷಯವನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಯಾವ ವಿಷಯ ತಮಸ್ಸಿಗೆ ಕಾರಣ ಆಗ್ತದೆ, ಯಾವ ವಿಷಯದ ಕುರಿತು ಒಲವು ತಮಸ್ಸಿಗೆ ಕಾರಣ ಆಗ್ತದೆ ಅಂತೇನು ಹೇಳಿದ್ದೀರಲ್ಲ, ಕೆಲವು ಬಾರಿ ನಾವು ಮಾತಾಡ್ತೀವಲ್ಲ ಇನ್ನೊಬ್ಬರ ಬಗ್ಗೆ,
ಅವ್ರನ್ನ ಬ್ರ್ಯಾಂಡ್ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಜಡ್ಜ್ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಆ ವಿಷಯ ನವವಿಧ ದ್ವೇಷ, ತಮಸ್ಸಿಗೆ ಕಾರಣವಾದಂಥ ವಿಚಾರಗಳ ಪಟ್ಟಿಯಲ್ಲಿ ಅದು ಬಂದಿದೆಯಾ? ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಮನುಷ್ಯ ಅನೇಕ ತಪ್ಪುಗಳನ್ನು ಮಾಡ್ತಾನೆ ಇರ್ತಾನೆ. ಅವನ ಆಚಾರ ಮತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ತಪ್ಪುಗಳು ನಡೀತಾನೆ ಇರ್ತವೆ. ಅದನ್ನು ಕ್ರಮವಾಗಿ ತಿದ್ದುಕೊಳ್ತಾನೆ. ಯಾವ್ಯಾವ ಸತ್ಯವನ್ನು ಅವನು ಅರ್ಥ ಮಾಡ್ಕೋಬೇಕಾಗಿದೆಯೋ ಅದನ್ನು ಅವನ ಗುರು ಆತನಿಗೆ ಹೇಳೇ ಹೇಳ್ತಾನೆ. ಕೆಲವು ಸತ್ಯಗಳನ್ನು ಈಗ ಅವನಿಗೆ ತಿಳಿಲಿಕ್ಕಾಗಲಿಲ್ಲ, ಸತ್ಯವನ್ನು ತಿಳಿಲಿಕ್ಕಾಗಲಿಲ್ಲ. ಕೆಲವು ಅಸತ್ಯಗಳನ್ನೇ ಸತ್ಯ ಅಂತ ತಿಳಿದ, ಕೆಲವು ಸತ್ಯಗಳನ್ನು ಅಸತ್ಯ ಅಂತ ತಿಳಿದಿದ್ದ. ಹೀಗೆ ಅಜ್ಞಾನ ಕೆಲವು ಕಡೆ, ವಿಪರೀತ ಜ್ಞಾನ ಕೆಲವು ಕಡೆ. ಅವನಿಗೆ ಕೊನೆಯವರೆಗೂ ಹೀಗೆ ತೊಂದರೆ ಕೊಡ್ತಾನೆ ಇರ್ತದೆ. ನಮಗೆ ಬಹಳ ಮುಖ್ಯವಾಗಿ ಗೊತ್ತಿರಬೇಕಾದ ಸಂಗತಿ, ಎಲ್ಲ ಸಂಗತಿಗಳ ಬಗ್ಗೆನೂ ಈಗ ನಮಗೆ ನಿರ್ಣಯ ಆಗೋದು ಸಾಧ್ಯ ಇಲ್ಲ. ಕೆಲವು ಸಂಗತಿಗಳನ್ನು ಭಗವಂತನನ್ನು ಕಂಡಾಗಲೇ ನಾವು ನಿಶ್ಚಯ ಮಾಡ್ಕೊಳ್ತೇವೆ. ಕೆಲವು ಸಂಶಯಗಳು ಆವಾಗಲೇ ಪರಿಹಾರ ಕಾಣ್ತವೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ, ದೃಷ್ಟೇವ ಆತ್ಮನೀಶ್ವರೇ ಅಂತ ಭಾಗವತದಲ್ಲಿದೆ. ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಉಪನಿಷತ್ತಿನಲ್ಲಿ, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿದೆ. ಭಗವಂತನನ್ನು ಕಂಡಾಗ ಭಿದ್ಯತೆ ಹೃದಯ ಗ್ರಂಥಿ, ಲಿಂಗದೇಹ ಭಗ್ನ ಆಗ್ತದೆ. ಛಿದ್ಯಂತೆ ಸರ್ವ ಸಂಶಯಾ, ಎಲ್ಲ ಸಂಶಯಗಳು ಪರಿಹಾರ ಕಾಣ್ತವೆ. ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ಕರ್ಮಗಳು ಹೋಗ್ತವೆ. ಮೊದಲು ಭಗವಂತನ ಸಾಕ್ಷಾತ್ಕಾರ ಆದಾಗ, ಅಪರೋಕ್ಷ ಜ್ಞಾನ ಆದಾಗ ಎಷ್ಟೋ ಸಂಶಯಗಳು ಪರಿಹಾರ ಕಾಣ್ತವೆ. ಇನ್ನೂ ಕೆಲವು ಆ ಭಗವಂತನ ಕಂಡ ಮೇಲೆ ಮತ್ತಷ್ಟು ಸಾಧನೆ ಮಾಡೋದಿರ್ತದೆ. ಆವಾಗ ಮತ್ತೆ ಕೆಲವು ದೋಷಗಳು ಪರಿಹಾರ ಕಾಣ್ತವೆ. ಕೆಲವು ತಪ್ಪು ತಿಳುವಳಿಕೆಗಳು, ಅಜ್ಞಾನಗಳು ದೂರ ಹೋಗ್ತವೆ. ಅಂತೂ ಅಜ್ಞಾನಗಳನ್ನು ಕಳ್ಕೊಳ್ಳುವುದು, ವಿಪರೀತ ಜ್ಞಾನವನ್ನು ಕಳ್ಕೊಳ್ಳುವುದು, ತತ್ವಜ್ಞಾನವನ್ನು ಪಡ್ಕೊಳ್ಳುವುದು ಅನ್ನೋದೊಂದು ಅದೊಂದು ಪ್ರೊಸೆಸ್. ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ಶ್ರವಣ, ಮನನ ಮತ್ತು ಧ್ಯಾನ ಬೇಕಾಗ್ತದೆ. ಹೀಗೆ ಆ ಒಂದು ಪ್ರೊಸೆಸ್ನಲ್ಲಿ ಇದ್ದವರನ್ನ ನಾವು ತಮೋಯೋಗಿರು ಅಂತ ಹೇಳಿದರೆ ಶಾಸ್ತ್ರ ಅದನ್ನು ಒಪ್ಪುತ್ತದ? ತಮೋಗಮನಕ್ಕೆ ಕಾರಣವಾದ ಪಟ್ಟಿಗಳಲ್ಲಿ ನಮಗೂ ನಿಮಗೂ ಭಿನ್ನಾಭಿಪ್ರಾಯಕ್ಕೆ ವಿಷಯವಾದಂಥ ಒಂದು ಸಂಗತಿಯನ್ನು ಶಾಸ್ತ್ರ ಹೇಳಿದೆಯಾ? ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಮತ್ತೆ ಯಾವುದಾದ್ರೂ ಒಂದು ವಿಷಯದ ಕುರಿತು ಅವಸರದ ತೀರ್ಮಾನ ತಗೊಳ್ಳುವಾಗ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವಂತಹ ಈ ಮಾತುಗಳನ್ನು ಗಮನಿಸಬೇಕು. ಪಂಚಭೇದಾಂಶ ವಿಜ್ಞಾಯ, ಜಡಗಳಲ್ಲಿ, ಜೀವಗಳಲ್ಲಿ, ಜೀವ ಜಡಗಳಿಗೆ, ಜಡ ಪರಮಾತ್ಮನಿಗೆ, ಜೀವ ಪರಮಾತ್ಮನಿಗೆ, ಹೀಗೆಲ್ಲ 5 ಭೇದಗಳನ್ನು ತಿಳ್ಕೋಬೇಕು. ವಿಷ್ಣುವಿನಲ್ಲಿ ಸ್ವತಃ ಭೇದ ಅನ್ನುವುದಿಲ್ಲ ಅಂತ ತಿಳ್ಕೊಳ್ಬೇಕು. ವಿಷ್ಣುವಿನ ನಿರ್ದೋಷತ್ವ ಮತ್ತು ಗುಣಪೂರ್ಣತ್ವವನ್ನು ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಂಡ್ರೆ ಮುಕ್ತಿ. ಅವನ ಅವತಾರಗಳು ಯಾವುದು ಹೌದು ಅಂತ ತಿಳ್ಕೊಳ್ಬೇಕು, ಅವನ ಅವತಾರಗಳು ಅಲ್ಲ ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕು, ಅವನ ಆವೇಶಗಳು ಹೌದು ಯಾವುದು, ಆವೇಶಗಳು ಅಲ್ಲ ಯಾವುದು ಅನ್ನೋದನ್ನೆಲ್ಲ ತಿಳ್ಕೊಳ್ಬೇಕು. ಈ ಸೃಷ್ಟಿ, ಪಾಲನೆ, ನಾಶ ಅಂದರೆ ಲಯ, ಜ್ಞಾನ, ನಿಯಮನ, ನಮ್ಮ ಮೇಲಿನ ಹತೋಟಿ, ಅಜ್ಞಾನ, ಬಂಧ, ಮೋಕ್ಷ ಇವೆಲ್ಲವೂ ಭಗವಂತನಿಂದ ಅನ್ನೋದನ್ನೇ ನಾವು ತಿಳ್ಕೊಳ್ಬೇಕು. ವೇದ, ಪಂಚರಾತ್ರ, ಇತಿಹಾಸ, ಪುರಾಣ ಇತ್ಯಾದಿಗಳನ್ನು ಭಗವಂತನಿಗೆ ಹೇಗೆ ವಾಚಕ ಅನ್ನೋದನ್ನು ತಿಳಿದ್ರೆ ಮಾತ್ರ ಮುಕ್ತಿ. ಇಲ್ಲಿ ಹೋದ್ರೆ ಮುಕ್ತಿ ಆಗೋದಿಲ್ಲ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ ನ ಚಾನ್ಯಥ. ಭಗವಂತನ ಮಾಹಾತ್ಮ್ಯ ಜ್ಞಾನ ಇರಬೇಕು. ಆ ಜ್ಞಾನಪೂರ್ವಕವಾಗಿ ಭಗವಂತನಲ್ಲಿ ಸ್ನೇಹ ಇರಬೇಕು, ಪ್ರೀತಿ ಇರಬೇಕು. ಉಳಿದೆಲ್ಲ ಪ್ರೀತಿಗಳಿಗಿಂತ ಅದು ಹೆಚ್ಚಿಂದಿರಬೇಕು. ಅದರಿಂದ ಮೋಕ್ಷ ಆಗ್ತದೆ ಹೊರತು ಇನ್ಯಾವುದರಿಂದ ಕೂಡ ಅಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಏನು ತಿಳಿಯಬೇಕು ಅನ್ನೋದನ್ನು ಶಾಸ್ತ್ರ ಹೀಗೆ ವರ್ಣನೆ ಮಾಡಿದೆ. ಏನು ತಿಳಿದ್ರೆ ಮುಕ್ತನಾಗ್ತಾನೆ, ಏನು ತಿಳಿದೇ ಹೋದ್ರೆ ಮುಕ್ತನಾಗೋದಿಲ್ಲ ಅನ್ನೋದನ್ನು ಶಾಸ್ತ್ರ ಹೇಳಿದೆ. ಅನೇಕ ಸಂಗತಿಗಳನ್ನು ಈ ವೇದ, ಪಂಚರಾತ್ರ, ಇತಿಹಾಸ, ಪುರಾಣ ಅಲ್ಲಿ ಬರದೇ ಇರುವಂಥ ಅನೇಕ ಸಂಗತಿಗಳನ್ನು ನಾವು ನಮ್ಮ ತಲೆಯಲ್ಲಿ ತುಂಬಿಸಿಕೊಂಡಿದ್ದೇವೆ. ಇನ್ನೊಬ್ಬರ ತಲೆಯಲ್ಲಿ ಕೂಡ ಅದನ್ನು ತುಂಬುವ ಪ್ರಯತ್ನ ಮಾಡ್ತಿದ್ದೇವೆ. ಆ ವಿಷಯಗಳು ವಸ್ತುತಃ ನಮಗೆ ಬೇಕಾಗಿವೆಯಾ? ನಮ್ಮ ಸಾಧನೆಗೆ ಅವು ಪೂರಕವಾ? ಇದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಮತ್ತೆ ಯಾವುದ್ಯಾವುದೋ ಗ್ರಂಥಗಳನ್ನು ಓದುವಾಗ, ಆ ಗ್ರಂಥಗಳ ಪಾರಾಯಣ ಮಾಡುವಾಗ, ಅದರ ಕುರಿತಾಗಿ ಪ್ರವಚನ ಮಾಡುವಾಗ
ನಾವು ಓದಬೇಕಾದ ಎಲ್ಲ ವೇದಗಳನ್ನು ಓದಿದ್ದೀವ? ಯಥಾಶಕ್ತಿ ಅಖಿಲಾನ್ ವೇದಾನ್ ಅಂತ ಹೇಳಿದೆ. ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟೆಲ್ಲವೂ ವೇದಗಳನ್ನು ಓದಬೇಕು, ಮಹಾಭಾರತ ಓದಬೇಕು, ಪಂಚರಾತ್ರ ಓದಬೇಕು, ಪುರಾಣಗಳನ್ನು ಓದಬೇಕು ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಅಷ್ಟನ್ನೆಲ್ಲ ಓದಿದ್ದೀವ? ಹಾಗೆ ಓದಿದ್ದೀವಿ ಅಂತ ಹೇಳ್ಕೊಳ್ಳುವ ಧೈರ್ಯ ನಮಗಿದೆಯಾ? ಎಷ್ಟು ಬಾರಿ ಅದು ಆವರ್ತನ ಆಗಬೇಕು. ಆವೃತ್ತಿ ರಸಕೃತ ಉಪದೇಶ ಅಂತ ಹೇಳಿದೆ. ಸ್ವಶಾಖೆಯನ್ನೇ ಸರಿಯಾಗಿ ಅಧ್ಯಯನ ಮಾಡಲಿಲ್ಲ ನಾವು. ಎಷ್ಟು ವೇದಗಳಿವೆ. ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರುವೀತ ನಿತ್ಯಶಃ. ಸಕಲ ಶಾಸ್ತ್ರಗಳಲ್ಲಿ ಹೇಳಿದಂತೆ ಕರ್ಮ ಮಾಡಿ ಅದರಿಂದ ಮುಕ್ತಿಯನ್ನು ಪಡೆಯಬೇಕು ಅಂತ ಮಹಾಭಾರತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿರುವ ಪ್ರಮಾಣ ಇದೆ. ಹೀಗೆ ಎಲ್ಲವನ್ನೂ ಓದಿದ್ದೀವ? ಎಲ್ಲವೂ ಅರ್ಥ ಆಗಿದೆಯಾ? ಅರ್ಥ ಆಗಿದ್ದೆಲ್ಲ ನೆನಪಿದೆಯಾ? ಹೀಗೆಲ್ಲ ಇರುವಾಗ ಈ ಮೇಲೆ ಹೇಳಿದ ಶಾಸ್ತ್ರಗಳಲ್ಲಿ ಬರದೇ ಇರುವಂತಹ ಮತ್ಯಾವುದೋ ವಿಷಯವನ್ನ ನಾವು ಬಹಳ ದೊಡ್ಡದು ಅಂತ ಪ್ರತಿಪಾದನೆ ಮಾಡಿ ಅದರಿಂದ ಏನು ಸಾಧನೆ ಮಾಡುವವರಿದ್ದೀವಿ? ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಮತ್ತೆ ಭಗವಂತನ ಅವತಾರಗಳು ಹೌದು ಯಾವುದು, ಹರಿಯ ಆವೇಶಗಳು ಯಾವುದು ಅನ್ನೋದ್ರ ಬಗ್ಗೆ ಕೂಡ ಕೆಲವು ಕಡೆ ಭಿನ್ನಾಭಿಪ್ರಾಯ ಸಹಜ. ವೇದವ್ಯಾಸ ಮೊದಲಾದ ಅವತಾರಗಳ ಬಗ್ಗೆ ನಾವು ಭಗವಂತನ ಪೂರ್ಣಾವತಾರ ಅಂತೀವಿ ವೇದವ್ಯಾಸರನ್ನ. ಕೆಲವರು ಬೇರೆ ವಾದಿಗಳು ಹಾಗೆ ಒಪ್ಪೋದಿಲ್ಲ. ನಮಗೂ ಅವರಿಗೂ ಭಿನ್ನಾಭಿಪ್ರಾಯ ಸಹಜ. ಅದು ಆ ಕಡೆ ಇರಲಿ. ನಮ್ಮಲ್ಲೇ ಈ ದಿವೋದಾಸ ಮೊದಲಾದ ರೂಪಗಳ ಬಗ್ಗೆ, ಅವು ಭಗವಂತನ ಅವತಾರ ಹೌದಾ ಅಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿವೆ. ಅದನ್ನು ಬಹಳ ಹಿಂದೆ ಹೇಳಿದ್ದೆ. ಸ್ವಯಂ ಬನ್ನಂಜ ಗೋವಿಂದಾಚಾರ್ಯರು ಮತ್ತೆ ಹಯೋಧನ ಪುರಾಣಿಕಾಚಾರ್ಯರು ಇವರ ನಡುವೆ ಆ ದಿವೋದಾಸ ಧನ್ವಂತರಿ ಅದರ ಕುರಿತಾಗಿ, ಧನ್ವಂತರಿ ಅನ್ನೋದು ಭಗವಂತನ ಅವತಾರ, ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ದಿವೋದಾಸ ಅನ್ನೋದ್ರ ಬಗ್ಗೆ, ಕಾಶಿರಾಜ ದಿವೋದಾಸ ಅಂತಂದು ಏನು ಬರ್ತದೆ, ಅವನು ಭಗವಂತನ ಅವತಾರ ಹೌದಾ ಅನ್ನೋದ್ರ ಬಗ್ಗೆ ಒಂದು ಭಿನ್ನ ಅಭಿಪ್ರಾಯ ಇದೆ. ನಾವೊಂದು ವಿಚಾರ ಮಾಡಬೇಕು. ಭಗವಂತನ ಅವತಾರಗಳನ್ನು ಸರಿಯಾಗಿ ತಿಳಿದು ಯಾವುದು ಅವತಾರ ಹೌದು ಅಂತ ತಿಳಿದು ಯಾವುದು ಅಲ್ಲ ಅಂತ ತಿಳಿಬೇಕು. ಆವಾಗ ಮಾತ್ರ ಮುಕ್ತಿ ಅಂತ. ಭಗವಂತನ ಅವತಾರ ಅಲ್ಲದೇ ಇದ್ದದನ್ನು ಹೌದು ಅಂತ ತಿಳಿದ್ರೆ, ಭಗವಂತನ ಅವತಾರ ಹೌದಾದದ್ದನ್ನು ಅಲ್ಲ ಅಂತ ಹೇಳಿದ್ರೆ ದುರ್ಗತಿ ಅಂತಿದೆ ಅಲ್ಲ. ಸ್ವಯಂ ಬನ್ನಂಜ ಗೋವಿಂದಾಚಾರ್ಯ ಅಂತವರಿಗೆ, ಹಯೋಧನ ಪುರಾಣಿಕರಂತವರಿಗೆ ದುರ್ಗತಿ ಆಗೋದಾದ್ರೆ ಇಬ್ಬರಲ್ಲಿ ಒಬ್ರಿಗೆ ದುರ್ಗತಿ ಆಗಬೇಕಲ್ಲ. ಈ ನಿಟ್ಟಿನಲ್ಲಿ ಅವ್ರಿಗೆ ತಮಸ್ಸಾಗಬೇಕಲ್ಲ. ಹಾಗಾದ್ರೆ ನಮ್ಮಂಥವ್ರಿಗೆ ಸದ್ಗತಿ ಆಗೋದು ಯಾವಾಗ? ಅದು ಹಾಗಲ್ಲ ವಿಷಯ. ನಾನು ಈ ಇಬ್ಬರು ವಿದ್ವಾಂಸರು ನನ್ನ ಸಂಪರ್ಕದಲ್ಲಿದ್ದವರು ಅನ್ನೋ ಕಾರಣಕ್ಕಾಗಿ ಅವ್ರ ಹೆಸರು ತಗೋತಿದ್ದೇನೆ. ಇನ್ನೂ ಅಂಥವರು ಅನೇಕ ಜನ ಇದ್ದಾರೆ. ಅವರು ಬೇರೆ ಬೇರೆ ವಿದ್ವಾಂಸರು ಅವ್ರ ನಡುವೆ ಭಿನ್ನಾಭಿಪ್ರಾಯ ಇದ್ದಿರಬಹುದು. ನಾವು ಅವ್ರು ಹೇಳಿದ್ದನ್ನು ಒಪ್ಪದೇ ಇರಬಹುದು. ಆದರೆ ಆ ಎಲ್ಲ ವಿದ್ವಾಂಸರನ್ನು ಹಿಡಿದು ನಮ್ಮನ್ನೂ ಹಿಡಿದು ನಾವೆಲ್ಲ ಇನ್ನೂ ಪ್ರೊಸೆಸ್ನಲ್ಲಿದ್ದೇವೆ. ಮತ್ತಷ್ಟು ಶ್ರವಣ ಮಾಡಬೇಕಾಗಿದೆ, ಮನನ ಮಾಡಬೇಕಾಗಿದೆ, ಧ್ಯಾನ ಮಾಡಬೇಕಾಗಿದೆ. ಆ ಪ್ರಕ್ರಿಯೆಯಲ್ಲಿ ತಪ್ಪು ಗ್ರಹಿಕೆಗಳನ್ನು ಅಂದರೆ ವಿಪರೀತ ಜ್ಞಾನಗಳನ್ನು, ಸಂಶಯಗಳನ್ನು, ಜ್ಞಾನದ ಕೊರತೆಯನ್ನೆಲ್ಲ ನಾವು ಮುಂದೆ ಮುಂದೆ ನೀಗಿಕೊಳ್ಳುವವರಿದ್ದೀವಿ ಕ್ರಮವಾಗಿ. ಯಾವತ್ ಬ್ರಹ್ಮ ಬ್ರಹ್ಮಣಸ್ತು ಪ್ರಾಯೋನಾ ಪ್ರತಿಭಾಸಿತಂ. ಚತುರ್ಮುಖ ಬ್ರಹ್ಮನಿಗೆ ತಿಳಿಯಬೇಕಾದದ್ದೇನೂ ಇಲ್ಲ, ಎಲ್ಲವೂ ತಿಳಿದಾಗಿದೆ. ವಿಷ್ಣು ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೆ. ಆದರೂ ಮತ್ತಷ್ಟು ಶ್ರವಣ ಮಾಡ್ತಾನಂತೆ, ಯಾಕಂದ್ರೆ ಭಗವಂತನಿಗೆ ಪ್ರೀತಿ ಆಗಲಿ ಅಂತ. ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶೋ ಮಾನುಷೋತ್ತರಂ ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯ ಶ್ರುತವೇದಿನಃ ಸರ್ವೇ ತೇ ದರ್ಶನಾತ್ ತಸ್ಮಾತ್ ಸ್ವಯೋಗ್ಯಾನ್ ಮುಕ್ತಿಗಾಮಿನಃ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳುವಂಥ ಒಂದು ಮಾತಿದೆ. ಗೀತಾ ತಾತ್ಪರ್ಯ ಇರಬಹುದು ಅಥವಾ ಗೀತಾ ಭಾಷ್ಯ ಇರಬಹುದು, ಯಾವುದೋ ಒಂದು ಮಾತು. ಚತುರ್ಮುಖ ಬ್ರಹ್ಮನಂತವನೇ ಪರಮಾತ್ಮನ ಕುರಿತು ಇನ್ನೂ ಶ್ರವಣ ಮಾಡ್ತಿದ್ದಾನೆ, ಅವನ ಬಳಿಯಲ್ಲೇ ಶ್ರವಣ ಮಾಡ್ತಿದ್ದಾನೆ. ಅವನಿಗಿಂತ ಕೆಳಗೆ ಬಂದಂತೆ ಶ್ರವಣಾಜ್ಞಾನಂ, ಶ್ರವಣದಿಂದ ಜ್ಞಾನವನ್ನು ಪಡೆಯಬೇಕು ಎಂಬ ನಿಯಮ, ಶ್ರವಣದ ಮೇಲಿನ ಅವರ ಡಿಪೆಂಡೆನ್ಸಿ ಅದು ಹೆಚ್ಚಾಗ್ತಾ ಹೋಗ್ತದೆ. ಕ್ರಮಶಃ ಮಾನುಷೋತ್ತರಂ. ಮನುಷ್ಯರಲ್ಲಂತೂ ದೇವ, ಋಷಿ, ಪಿತೃಪ, ಚಕ್ರವರ್ತಿ ಮನುಷ್ಯರಲ್ಲಂತೂ ಶ್ರವಣದ ಮೇಲಿನ ಡಿಪೆಂಡೆನ್ಸಿ ಬಹಳ, ಹಾಗೆ ಮನನದ ಮೇಲಿನ ಡಿಪೆಂಡೆನ್ಸಿ ಬಹಳ, ಧ್ಯಾನದ ಮೇಲಿನ ಡಿಪೆಂಡೆನ್ಸಿ ಕೂಡ ಬಹಳ. ಯಾಕೆಂದ್ರೆ ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯ ಶ್ರುತವೇದಿನಃ. ಈ ಸೃಷ್ಟಿಯಲ್ಲೇ ದೇವ, ಋಷಿ, ಪಿತೃಪ, ಚಕ್ರವರ್ತಿ, ಮನುಷ್ಯ ಅನ್ನುವ ಸೃಷ್ಟಿಯಲ್ಲೇ ಅತ್ಯಂತ ಕಡಿಮೆ ಪ್ರತಿಭಾ ಇರುವವನು ಅಂದರೆ ಮನುಷ್ಯ. ಆದ್ರಿಂದ ಅವನ ಕುರಿತು
ಮತ್ತೆ ಮತ್ತೆ ಶ್ರವಣ ಮಾಡ್ತಾನೇ ಇರಬೇಕು. ಅಧ್ಯಾಪಿತೇನ ದೇವಾದ್ಯ ಶೃಣ್ವತೆ ಮನ್ವತೆ ಸತ ಧ್ಯಾಯಂತಿ ಚೈತ ಯೋಗಂ ಅಂತ ಅನುವ್ಯಾಖ್ಯಾನ ಹೇಳಿದೆ. ಇವತ್ತು ಕೂಡ ದೇವತೆಗಳು ಶ್ರವಣ ಮಾಡ್ತಿದ್ದಾರೆ, ಮನನ ಮಾಡ್ತಿದ್ದಾರೆ, ಮತ್ತೆ ಧ್ಯಾನವನ್ನು ಕೂಡ ಮಾಡ್ತಿದ್ದಾರೆ. ಮನನ ಎಷ್ಟು ಶ್ರವಣ ಆಗಬೇಕು, ಎಷ್ಟು ಮನನ ಆಗಬೇಕು ಅನ್ನೋದನ್ನ ಇದೆಲ್ಲ ನಮಗೆ ತಿಳಿಸ್ತದೆ. ಶೃಣುಯಾದ್ ಯಾವದ ಜ್ಞಾನಂ ಮತಿರಿ ಯಾವದ ಅಯುಕ್ತತ ಧ್ಯಾನಂತ ಯಾವದ ಇಚ್ಛಾ ಸ್ಯಾತ್. ಶ್ರವಣ ನಾವು ಎಷ್ಟು ಮಾಡ್ತಾ ಇದ್ದೇವೆ? ಇನ್ನೊಬ್ಬರಿಗೆ ಅದನ್ನು ಹೇಳುವ ಆತುರ, ಅದನ್ನು ಪ್ರತಿಪಾದನೆ ಮಾಡುವ ಕಮಿಟ್ಮೆಂಟ್, ನಿಷ್ಠೆ, ದೀಕ್ಷೆ ಅನ್ನೋ ಹೆಸರಿನಲ್ಲಿ ನಾವು ಅತ್ಯಲ್ಪ ಪ್ರತಿಭಾವಂತರು, ನಮ್ಮ ಯೋಗ್ಯತೆಯೇ ಬಹಳ ಸಣ್ಣದು, ಶ್ರವಣವನ್ನು ನಾವು ಮತ್ತಷ್ಟು ಮಾಡ್ತಾನೇ ಇರಬೇಕು ಅನ್ನೋದನ್ನು ನಾವು ನೆನ್ಪಿಟ್ಕೋತಾ ಇದ್ದೀವ? ಶ್ರವಣವನ್ನು ನಾವು ಮಾಡ್ತಾ ಇಲ್ಲ ಅಂದರೆ ನಮಗೆಲ್ಲವೂ ಗೊತ್ತಾಗಿದೆ ಅಂತ ಅರ್ಥ, ಅಥವಾ ಎಲ್ಲವೂ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅಂತ ಅರ್ಥ. ಇಷ್ಟೇ. ಹೀಗೆ ಎಲ್ಲಿವರೆಗೆ ಅಜ್ಞಾನ ಇದೆಯೋ ಅಲ್ಲಿವರೆಗೂ ಶ್ರವಣ ಮಾಡ್ತಾನೇ ಇರಬೇಕಂತ. ಮತ್ತಿಲ್ಲಿ ಯಾವುದು ಅಯುಕ್ತತ, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅಯುಕ್ತತೆ ಕಂಡ್ರೆ, ಯಾಕೋ ಇದು ಇನ್ನೂ ಮನವರಿಕೆ ಆಗಿಲ್ಲ ಅಂತ ಕಂಡ್ರೆ ಮನನ ಮಾಡ್ತಾನೇ ಇರಬೇಕು. ಭಗವಂತನ ಸಾಕ್ಷಾತ್ಕಾರ ಆಗುವವರೆಗೂ ಧ್ಯಾನ ಮಾಡ್ತಾನೇ ಇರಬೇಕು. ಹೀಗೆಲ್ಲ ವಿಷಯಗಳನ್ನು ಶಾಸ್ತ್ರದಲ್ಲಿ ವರ್ಣಿಸಿದ್ದಾರೆ. ಶ್ರವಣ ಮನನ ಧ್ಯಾನಗಳು, ಒಟ್ಟಾರೆ ಬ್ರಹ್ಮಜಿಜ್ಞಾಸ ಅನ್ನೋದು ಎಷ್ಟು ನಿರಂತರವಾಗಿ ನಡಿಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಹೀಗೆ ಒಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ನಲ್ಲಿ ಯಾರಾದರೂ ಇದ್ದರೆ ಅಂಥವರನ್ನು ನೋಡಿ ಯಾವುದೋ ದುರ್ಭಾವನೆಯಿಂದ, ಅಸೂಯೆಯಿಂದ, ಮತ್ಯಾವುದೋ ಅಸಹನೆಯಿಂದ ಇವರು ತಮೋಯೋಗರು, ರಾಜಸರು, ತಾಮಸರು, ನರಕಕ್ಕೆ ಗುರಿ ಆಗ್ತಾರೆ ಅಂತ ಹೀಗೆಲ್ಲ ಮಾತನಾಡುವುದೇನಿದೆ ತುಂಬ ಕ್ಷುಲ್ಲಕ ಆಗ್ತದೆ. ನಮ್ಮ ಸಾಧನೆಗೆ ಅದು ಯಾವ ರೀತಿಯಿಂದಲೂ ಸಂಬಂಧಪಟ್ಟದ್ದಲ್ಲ. ನಮ್ಮ ಸಾಧನೆಯಲ್ಲಿ ನಾವೇನು ಮಾಡಬೇಕು? ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಕರ್ಮಗಳನ್ನು ಮಾಡಬೇಕು, ಜ್ಞಾನಪೂರ್ವಕ ಕರ್ಮಗಳನ್ನು ಮಾಡಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ, ಏನು ಕರ್ಮ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಬದಿಗಿಟ್ಟು ಏನು ಕರ್ಮವನ್ನು ಮಾಡಬೇಕಾಗಿದೆ, ಏನು ಜ್ಞಾನವನ್ನು ಪಡ್ಕೊಳ್ಬೇಕಾಗಿದೆ ಅದನ್ನು ಬದಿಗಿಟ್ಟು ಇನ್ಯಾವುದೋ ವಿಷಯವನ್ನು ಬಹಳ ಮಹತ್ವದ್ದು ಅನ್ನುವಂತೆ ನಾವು ನಂಬಿ ಅದನ್ನು ಇನ್ನೊಬ್ಬರನ್ನು ನಂಬಿಸುವ ಪ್ರಯತ್ನ ಪಡ್ತಿದ್ದೀವಿ. ನಂಬದೇ ಇದ್ದವರನ್ನ, ಅದರ ಬಗ್ಗೆ ತಟಸ್ಥರಾಗಿದ್ದವರನ್ನ ನಾವು ಗುಮಾನಿಗಳಿಂದ ಕಾಣ್ತಾ ಇದ್ದೀವಿ. ಇದೆಲ್ಲ ಹೇಗೆ ಸರಿ? ಇದರಿಂದ ಜನಸಾಮಾನ್ಯರಿಗೆ, ಪಂಡಿತರು ಪಾಮರರು ಅಂತ ಇಬ್ಬರೇನಿರ್ತಾರೆ, ಆ ಪಾಮರರಿಗೆ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮಗಳಾಗ್ತವೆ, ಎಷ್ಟು ಬಾರಿ ಅವರನ್ನು, ಎಷ್ಟು ದೀರ್ಘವಾಗಿ, ಎಷ್ಟು ಅಪಾಯಕಾರಿಯಾಗಿ ನಾವು ಅವರನ್ನು ಜ್ಞಾನ ದಾರಿ ತಪ್ಪಿಸಿದಂತಾಗ್ತದೆ. ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ತಸ್ಮಾತ್ ತ್ವಂ ಗಹನಾನ್ ಸರ್ವಾನ್ ತ್ಯಕ್ತ್ವಾ ಶಾಸ್ತ್ರಾರ್ಥ ವಿಸ್ತರಾನ್ ಅನನ್ಯಚೇತಾ ಧ್ಯಾಯಸ್ವ ನಾರಾಯಣಮಜಂ ವಿಭುಂ ಅಂತ ಹೇಳಿದಂತೆ, ಶಾಸ್ತ್ರಾರ್ಥಗಳು ನಮಗೆ ಗಹನವಾಗಿ ಕಂಡ್ರೆ, ಈಗ ನಮ್ಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಹೋದರೆ ಆಗ ಅವುಗಳನ್ನು ಸ್ವಲ್ಪ ಪರಿತ್ಯಾಗ ಮಾಡಬೇಕು, ಪೆಂಡಿಂಗ್ ಇಡಬೇಕು ಅಂತ ಅರ್ಥ. ಅದಕ್ಕೆ ರಿಜೆಕ್ಟ್ ಮಾಡಬೇಕು ಅಂತ ಅರ್ಥ ಅಲ್ಲ, ಪೆಂಡಿಂಗ್ ಇಡಬೇಕು. ಕೆಲವೊಂದು ರಿಜೆಕ್ಟೇ ಮಾಡಬೇಕಾಗ್ತದೆ. ಯಾವುದನ್ನು ರಿಜೆಕ್ಟ್ ಮಾಡಬೇಕು, ಯಾವುದನ್ನು ಪೆಂಡಿಂಗ್ ಇಡಬೇಕು ಅನ್ನೋದನ್ನ ಬಹಳ ವಿವೇಕದಿಂದ ಸಾಧಕ ತೀರ್ಮಾನಿಸಬೇಕಾಗ್ತದೆ. ಹಾಗೆ ಪೆಂಡಿಂಗ್ ಇಟ್ಟು ನಾರಾಯಣನನ್ನ ಏಕ ಮನಸ್ಸಿನಿಂದ ಧ್ಯಾನ ಮಾಡಬೇಕು. ಇದು ಬಹಳ ಮುಖ್ಯವಾದದ್ದು. ಮೈತ್ರ ಕರುಣ ಏವಚ ಭಗವದ್ಗೀತಾದಲ್ಲಿ ಸಾಧಕನಿಗೆ ಹೇಳಿರುವಂಥ ಲಕ್ಷಣಗಳು. ಸರ್ವಭೂತ ಹಿತದಲ್ಲಿ ಆಸಕ್ತನಾಗಬೇಕು, ಮೈತ್ರಿ ಇರಬೇಕು. ಮೈತ್ರಿ, ಮುದಿತತ ಅಂತ ಅನೇಕ ಕಡೆ ಅದನ್ನೆಲ್ಲ ಭಾಗವತಾದಿ ಗ್ರಂಥಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗಿರುವಾಗ ಯಾವನೋ ಒಬ್ಬ ವ್ಯಕ್ತಿಯ ಸ್ವರೂಪದ ಬಗ್ಗೆ, ಮತ್ತೊಂದು ಯಾವುದೋ ವಿಷಯದ ಬಗ್ಗೆ ಅಲ್ಲಿ ಏನಾದರೂ ಭಿನ್ನ ಅಭಿಪ್ರಾಯ ಇದ್ರೆ ಅದನ್ನೆಲ್ಲ ಮೈತ್ರಿಯಿಂದ ಕಾಣಬೇಕು. ಒಬ್ಬ ವ್ಯಕ್ತಿ ಯಾರು ಸಾತ್ವಿಕ, ಯಾರ ತಾರತಮ್ಯ ದೊಡ್ಡದು, ಯಾರ ತಾರತಮ್ಯ ಸಣ್ಣದು ಅನ್ನೋದೆಲ್ಲ ಕ್ರಮವಾಗಿ ನಮಗೆ ತಿಳಿತಾ ಹೋಗ್ತದೆ. ಅಥವಾ ಸ್ವಬಿಂಬದ್ವಾರ ಇವ ಪರಮಾತ್ಮ ಪ್ರದರ್ಶನಂ ಅಂತ ಶಾಸ್ತ್ರ ಅದನ್ನು ವರ್ಣನೆ ಮಾಡಿದೆ. ನಮ್ಮ ಬಿಂಬ ಏನು ಅಂತ ನಮಗೆ ಕಾಣಿಸ್ತದೆ ಮೊದಲು, ಅದರ ಬಿಂಬ ಏನು, ಅದರ ಬಿಂಬ ಏನು ಅಂತಂದ್ರೆ ಆಯಾ ಗುರುಗಳು ತೋರಿಸ್ತಾ ಹೋಗ್ತಾರೆ. ಕೊನೆಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ ಅಂತ. ಹೀಗೆ ಒಬ್ಬ ಯೋಗ್ಯನಾದ ಗುರು ಬರ್ತಾನೆ, ನಾವೇನೇನು ತಿಳ್ಕೊಳ್ಬೇಕು ಅನ್ನೋದನ್ನ ಆತ ತಿಳಿಸ್ತಾನೆ ನಮಗೆ.
ತನ್ನ ಸ್ವರೂಪವನ್ನು ನಮಗೆ ತಿಳಿಸಿಕೊಡ್ತಾನೆ, ತನ್ನ ಗುರುವಿನ ಸ್ವರೂಪವನ್ನು ತಿಳಿಸ್ತಾನೆ, ಅವನ ಗುರುವಿನ ಸ್ವರೂಪವನ್ನು ಇನ್ನೊಬ್ಬ ಗುರು ತಿಳಿಸ್ತಾನೆ. ಹೀಗೆ ಸಾಧನೆ ಮುಂದುವರಿತಾ ಹೋಗ್ತದೆ. ಕೊನೆಗೆ ಭಗವಂತನನ್ನು ಕಾಣ್ತಾನೆ ಅಂತ ಹೀಗಿದೆ. ಅಲ್ಲಿಯವರೆಗೆ ಅಂಥ ಅವಸರದ ತೀರ್ಮಾನ ಸಲ್ಲದು. ಒಬ್ಬ ವ್ಯಕ್ತಿ ಸಾತ್ವಿಕನೋ ಅವನ ತಾರತಮ್ಯ ಎಂಥದ್ದು ಅನ್ನೋದ್ರ ಬಗ್ಗೆನೂ ಅವಸರದ ತೀರ್ಮಾನ ಸಲ್ಲದು. ಕಕ್ಷಾ ತಾರತಮ್ಯದಲ್ಲಿ ನೋಡಿದರೆ 18ನೇ ಕಕ್ಷಾದಿಂದ ಆರಂಭಿಸಿ ಎಷ್ಟು ವಿವಾದಗಳಿವೆ. ಪ್ರಹ್ಲಾದರಾಜನಂಥವರು 19ನೇ ಕಕ್ಷಾದಲ್ಲಿದ್ದವರು ನಾರದರ ಉಪದೇಶವನ್ನು ಪಡ್ಕೊಂಡು 16ನೇ ಕಕ್ಷಾದಲ್ಲಿ ಬರ್ತಾರೆ ಅಂತ ದಾಸ ಸಾಹಿತ್ಯದಲ್ಲಿ ಕೆಲವು ಕಡೆ ವರ್ಣನೆ ಇದೆ. ಕೆಲವರು ಅದನ್ನು ಪ್ರಾಚೀನರು ಒಪ್ಪಿಲ್ಲ, ಪ್ರಾಚೀನ ಟೀಕಾ ಟಿಪ್ಪಣಿಕಾರರೇ ಅದನ್ನು ಒಪ್ಪಲಿಲ್ಲ. ಯಮ, ಸೋಮ, ಕವಿವಾಹನ ಎಂಬ ಅಗ್ನಿಗಳು, ವಸು, ರುದ್ರ, ಆದಿತ್ಯ ಎಂಬ ದೇವತೆಗಳು ಅವ್ರ ಗಣಗಳೇ ಅಥವಾ ಪ್ರತ್ಯೇಕ ದೇವತೆಗಳೇ ಅನ್ನೋದ್ರ ಬಗ್ಗೆ ವಿವಾದಗಳಿವೆ. ಇವೆಲ್ಲ ಸಂಗತಿಗಳು ಕೂಡ ಕ್ರಮವಾಗಿ ನಮಗೆ ತಿಳಿತಾ ಹೋಗ್ತವೆ. ಈಗ ಯಾವುದೋ ಒಂದ್ರ ಬಗ್ಗೆ ನಾವು ಅವಸರದ ತೀರ್ಮಾನ ತಗೊಳ್ಳೋದು ಬೇಡ, ಅಥವಾ ಆಕಸ್ಮಿಕವಾಗಿ ಅವಸರದ ತೀರ್ಮಾನ ತಗೊಂಡ್ರೂ ಕೂಡ ಭಕ್ತನಾದವನಿಗೆ ಆ ತಪ್ಪು ತಿಳುವಳಿಕೆಯೂ ಕೂಡ ಕ್ರಮವಾಗಿ ಮರೆಯಾಗಿ ಸರಿಯಾದ ತಿಳುವಳಿಕೆ ಆ ತಪ್ಪು ತಿಳುವಳಿಕೆಯ ಸ್ಥಾನವನ್ನು ಪಡ್ಕೋತದೆ. ಆ ಸ್ಥಾನಕ್ಕೆ ಅದು ಬರ್ತದೆ, ಆತನನ್ನು ಮೇಲೆತ್ತುತ್ತದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲಾ ಧರ್ಮಗಳು, ನಿನ್ನ ಕಣ್ಣೆದುರಿಗಿರು ಉಳಿದೆಲ್ಲ ಧರ್ಮಗಳನ್ನು ಬದಿಗಿಟ್ಟು ನನ್ನನ್ನು ಶರಣಾಗತನಾಗು, ನನಗೆ ಶರಣು ಬಾ ಅಂತ ಭಗವಂತ ಹೇಳ್ಕೊಂಡಿದ್ದಾನೆ. ಕೋಧರ್ಮ ಸರ್ವಧರ್ಮಾನಾಂ ಭವತಃ ಪರಮೋಮತಃ. ಯಾರು ಮನುಷ್ಯ ಮಾಡಬೇಕಾದ ಎಲ್ಲ ಧರ್ಮಗಳಲ್ಲಿ ಬಹಳ ದೊಡ್ಡ ಧರ್ಮ ಯಾವುದು ಅಂತ ಭೀಷ್ಮನನ್ನು ಯುಧಿಷ್ಠಿರ ಕೇಳಿದಾಗ ಆ ಭೀಷ್ಮ ಆ ಭಗವಂತನ ಗೌಣ ನಾಮಗಳನ್ನು, ಗುಣವಾಚಕ ನಾಮಗಳನ್ನು ಪಠಿಸುವುದು, ಅರ್ಥಾನುಸಂಧಾನ ಮಾಡಿಕೊಳ್ಳುವುದೇ ಬಹಳ ದೊಡ್ಡ ಧರ್ಮ ಅಂತ ಅದನ್ನು ವರ್ಣನೆ ಮಾಡಿದ್ದಾನೆ. ಇದು ಬಹಳ ಪ್ರಧಾನವಾದ ಧರ್ಮ. ನಾವೆಲ್ಲರೂ ಭಗವಂತನಿಗೆ ಶರಣಾಗತರಾಗಬೇಕು, ಅದೊಂದು ಬಹಳ ಪ್ರಧಾನವಾದ ಧರ್ಮ. ಭಗವಂತನ ಗೌಣ ನಾಮಗಳನ್ನು, ಗುಣವಾಚಕ ನಾಮಗಳನ್ನು ಅರಿಯಬೇಕು ಅನ್ನುವ ಒಂದು ಸಂಗತಿ ನಮ್ಮನ್ನು ಒಗ್ಗೂಡಿಸಬೇಕು. ನಮ್ಮನ್ನು ಒಗ್ಗೂಡಿಸಬೇಕಾದಂಥ ತತ್ವ ಬಹಳ ದೊಡ್ಡದಿದೆ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ನಾರಾಯಣನಿಗೆ ಸಮಾನವಾದ ತತ್ವವೇ ಬೇರೆ ಯಾವುದೂ ಇಲ್ಲ. ಈ ಒಂದು ತತ್ವವನ್ನು ತಿಳಿದಿದ್ದರಿಂದ ಉಳಿದೆಲ್ಲ ತತ್ವಗಳನ್ನು ನಾನು ಅರ್ಥ ಮಾಡ್ಕೊಳ್ತೇನೆ, ಉಳಿದೆಲ್ಲ ತತ್ವಗಳು, ಉಳಿದೆಲ್ಲ ಸಂಗತಿಗಳು ಇದಕ್ಕೆ ಅಧೀನ ಅಂತ ಮಹಾಭಾರತ ಹೇಳಿದೆ. ಹೀಗೆ ಸಮಾಜದ ಎಲ್ಲ ವರ್ಗಗಳ ಮನಸ್ಸನ್ನು ಒಗ್ಗೂಡಿಸುವಂಥ ಶಕ್ತಿ ಆ ಶಾಸ್ತ್ರದ ಕೆಲವು ಪ್ರಮೇಯಗಳಿಗಿದೆ. ಅದನ್ನು ಪ್ರತಿಪಾದನೆ ಮಾಡುವ ಮೂಲಕ ಸಮಾಜ ಏಕೀಕೃತ ಆಗಬೇಕು. ಅದನ್ನೇ ಶ್ರವಣ ಮಾಡಬೇಕು, ಅದನ್ನೇ ಪ್ರತಿಪಾದನೆ ಮಾಡಬೇಕು. ಸಮಾಜವನ್ನು ಒಡೆಯುವ, ವಿಭಾಗಿಸುವ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಮೇಲರಿಮೆ ಅದು ಸರ್ವಥಾ ಉಚಿತ ಅಲ್ಲ. ಅದ್ರ ಬಗ್ಗೆ ಬಹಳಷ್ಟು ಸಂಯಮ ಬೇಕು. ನಮ್ಮ ಸುತ್ತಮುತ್ತಲು ನಮ್ಮ ಸಂಪರ್ಕಕ್ಕೆ ಬಂದ ವ್ಯಕ್ತಿಗಳಲ್ಲಿ ಯಾವ ನಿರ್ದಿಷ್ಟ ವ್ಯಕ್ತಿಗಳು, ನಮ್ಮ ಪರಿಚಿತರು, ನಮ್ಮ ಸಂಬಂಧಿಕರು ಮೊದಲಾದವರಲ್ಲಿ, ಒಟ್ಟಾರೆ ನಮ್ಮ ಪರಿಸರದಲ್ಲಿರುವವರು ಯಾರು ಸಾತ್ವಿಕರು ಯಾರು ತಾಮಸರು ಅನ್ನೋದು ನಮ್ಮ ಸಾಧನೆಗೆ ಸಂಬಂಧಪಟ್ಟದ್ದಲ್ಲ. ದೇವತೆಗಳು ಸಾತ್ವಿಕರು, ಮನುಷ್ಯರು ರಾಜಸರು, ಕೆಲವರು ತಾಮಸರು, ಕೆಲವರು ನಿತ್ಯ ಸಂಸಾರಿಗಳು, ದೈತ್ಯರೆಲ್ಲ ತಾಮಸರು ಅಂತ ಶಾಸ್ತ್ರ ಅದನ್ನು ವರ್ಣನೆ ಮಾಡಿ ಆಗಿದೆ. ನಮ್ಮ ಪರಿಸರಕ್ಕೆ ಬಂದವರಲ್ಲಿ ಪ್ರತಿಯೊಬ್ಬರಲ್ಲೂ ಇವರು ಸಾತ್ವಿಕರ, ಇವರು ರಾಜಸರ, ಇವರು ತಾಮಸರ ಅಂತ ತೀರ್ಮಾನ ಮಾಡಿಕೊಳ್ಳಬೇಕಾದದ್ದು ನಮಗೆ ಅನವಶ್ಯಕ. ಅದೆಲ್ಲವನ್ನು ಭಗವಂತ ನೋಡ್ತಾನೆ. ಇದಿಷ್ಟು ಈ ಭಾಗವತಾದಿ ಗ್ರಂಥಗಳನ್ನು ನಾವು ನೋಡಿದಾಗ, ತಾತ್ಪರ್ಯ ನಿರ್ಣಯವನ್ನು ಗಮನಿಸಿದಾಗ, ಮಹಾಭಾರತವನ್ನು ಗಮನಿಸಿದಾಗ, ವೇದಾದಿಗಳನ್ನು ಗಮನಿಸಿದಾಗ ನಮಗೆ ತಿಳಿದು ಬರುವಂಥ ಒಂದು ಸಂಗತಿ. ಅದನ್ನು ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.